ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ. ದಾದಾ, ನಾನು ಅಂದರೆ ಈ ಒಂದು ಪ್ರಶ್ನೆ ಕೇಳ್ತಿ, ಅದನ್ನು ತುಂಬ ಸೀರಿಯಸ್ ಆಗಿ ಅಥವಾ ತುಂಬ ಡೆಪ್ತ್ ಆಗಿ ಹೋಗೋದು ಬೇಡ. ಓಕೆ, ನಿನ್ನ ಪ್ರಕಾರ ಜೀವನ ಅಂದರೆ ಏನು, ಅದನ್ನು ಹೇಗೆ ತಗೋತೀಯ? ಓಕೆ. ಸೊ your question is what's my take on life? ಯಾ Okay, see, life have got different colors. Okay, some days are rainbow, like everything is very good. Okay, sometimes you feel okay, it's an average day. Nadita ide, okay, somehow we are pushing on to the things. Some days are you feel why this is there. So ಏನಂದ್ರೆ ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಿಕಾಸ್ ಒಂದೇ ಥರ ಹೋದರೆ ದ ಲೈಫ್ ಬಿಕಮ್ಸ್ ಮೊನೋಟೋನಸ್. ಆಮೇಲೆ ನೀವು ಬರೀ ಸಕ್ಸಸ್ಸೇ ನೋಡ್ತಾ ಇದ್ರೆ ಅಥವಾ ಯು ಡೋಂಟ್ ನೋ ವಾಟ್ ಇಸ್ ಫೇಲಿಯರ್. ಇಷ್ಟೇ ಏನು ಗೊತ್ತಾಗ, ಪ್ರತಿ ಇದು ಸಕ್ಸಸ್ ಅಂತಂದ್ರೂ ಮೊನೋಟನಸ್ ಆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ. ಬರೇ ಸೋಲು ಅಥವಾ ಎಷ್ಟೇ ಕಷ್ಟಪಟ್ಟರು ಏನೋ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೂ ಜಿಗುಪ್ಸೆ ಆಗುತ್ತೆ. ಎರಡು ಜಿಗುಪ್ಸೆ. ಸಿ, ಥಿಂಗ್ಸ್ ಮೇಕ್ಸ್ ಯು ಹ್ಯಾಪಿ, ಥಿಂಗ್ಸ್ ಮೇಕ್ಸ್ ಯು ಡಿಪ್ರೆಸಿವ್. ಬಟ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇನೆ ಆರ್ಟ್. ಸೊ ಮೈ ಟೇಕ್ ಆನ್ ಲೈಫ್ ಇಸ್, ನನ್ನ ಪ್ರಕಾರ life is an act of balance where you are ready to receive the happiness and sorrows both. Art of ida ಅಥವಾ act of balance? Act of balance, and it's running through your life and how you want your life. It's your art. Okay, but balance is an act and balance is also an art, both. Okay, so adana ನೀವು ಹೆಂಗೆ how you put that into your life is completely depending on you. You want to always be sad, adu ನಿಮ್ಮ ಮೇಲೆ ಬಿಟ್ಟಿದ್ದು. You want you can receive the sadness with a smile and you can receive the sadness with the sorrow. You can cry, you can laugh, you can scream. Everything is your take. ನಿಮ್ಮ ಪ್ರಕಾರ ಏನು? ಅಲ್ಲ, ನೀನು ಹೇಳ್ದಂಗೆನೆ ನಾನು ಹೇಳ್ತೀನಿ. ಜೀವನ ಅಂತಂದರೆ ಏರಿಳಿತಗಳಿದ್ದೇ ಇರುತ್ತೆ. ಅದು ಸಮುದ್ರದ ತೆರೆಗಳಿದ್ದಂಗೆ ಅಪ್ ಆ್ಯಂಡ್ ಡೌನ್ಸು, ಹೀಗೆ ಅದೆಲ್ಲವೂ ಇರುತ್ತೆ. ರೋಲರ್ ಕೋಸ್ಟರ್. ಹಾಗಂದಾಕ್ಷಣ ಈ ಗೆಲುವು ಅಂತ ಬಂದಾಗ ಅದ್ರ ಹಿಂದೆ ಸಾಕಷ್ಟು ಸೋಲುಗಳಿರುತ್ತೆ. ಸೋಲುಗಳನ್ನು ಕೂಡ ನಾವು ಮರೆಯೋಕ್ಕಾಗಲ್ಲ. ಸೋಲೆ ಗೆಲುವಿನ ಸೋಪಾನ, ಮೆಟ್ಟಲುಗಳದು. ಹಾಗಂತ ತುಂಬ ಕಷ್ಟ ಬಂತು ಅಂತ ತಕ್ಷಣ ಆ ಕೆಟ್ಟ ಥರದ್ದು ಯೋಚನೆ ಮಾಡೋದಲ್ಲ. ಇವತ್ತು ಕೆಟ್ಟದಿದೆ ಆಯ್ತು, ಆದರೆ ಯಾವತ್ತೇ ಆಗಲಿ ನಮ್ಮ ಪ್ರಯತ್ನನ ಒಳ್ಳೆಯ ಥರದಲ್ಲಿ ಒಳ್ಳೆಯ ಥರ ಒಂದು ಆ ಜೀವನದ ಗೋಲಿಗೆ ಬಳಸ್ಕೊಂಡಾಗ, ಆ ಪ್ರಯತ್ನ ಪಟ್ಟಾಗ ದೇವರು ಯಾವತ್ತೂ ಮೋಸ ಮಾಡಲ್ಲ. ಖಂಡಿತ. ಕೆಲವರಿಗೆ ಇಮಿಡಿಯೇಟ್ ಆಗಿ ಕೊಡ್ತಾನೆ, ಕೆಲವರಿಗೆ ಒಂದು ಸ್ವಲ್ಪ ಲೈಕ್ ಬೇಗ, ಸ್ವಲ್ಪ ಲೇಟು, ಡಿಲೇ. ಓಕೆ, ಸೊ ಇಟ್ಸ್ ಓಕೆ. ಲೈಕ್ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಯುವರ್ ಓನ್ ಹ್ಯಾಪಿನೆಸ್, ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಯುವರ್ ಓನ್ ಸ್ಯಾಡ್ನೆಸ್, ಯು ವಿಲ್ ಹ್ಯಾವ್ ಯುವರ್ ಓನ್ ಸಕ್ಸಸ್, ಯು ವಿಲ್ ಹ್ಯಾವ್ ಯುವರ್ ಓನ್ ಫೇಲಿಯರ್. ಒಂದು ವಿಷಯನ ಹೇಳಬೇಕು ಅಂತ ಇದು ಸಡನ್ ಆಗಿ ನೋಡು. ತುಂಬ ಅಂದರೆ ಈ ಕೆಲವೊಂದು ಸರಿ ನೋಡ್ತೀವಿ, ಈ ಸೋತಾಗ ಏನಾಗುತ್ತೆ, ತುಂಬ ಸೋತಾಗ್ಲೂ ಕೂಡ, ಕಷ್ಟ ಬಂದಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ತುಂಬಾ ಖುಷಿಯಾದಾಗ್ಲೂ, ತುಂಬಾ ನಕ್ಕಾಗ್ಲೂ, ಆ ಸಂತೋಷದಲ್ಲಿ ನಕ್ಕಾಗ್ಲೂ ಕಣ್ಣಲ್ಲಿ ನೀರು, ಆನಂದ ಬಾಷ್ಪ. ಆದರೆ ಎರಡು ಬಾಷ್ಪನೇ. ಹಾಗಾಗಿ ಅದನ್ನ ಯಾವ ರೀತಿ ನಮ್ಮ ಜೀವನದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ಬಹಳ ಮಹತ್ವಾಗತ್ತೆ. ಆ ಕಣ್ಣೀರಿಗೇನು ಅದಕ್ಕೇನು ಗೊತ್ತಿರುತ್ತೆ, ಇದು ಕಷ್ಟದ ಬಾಷ್ಪ ಅಥವಾ ಇದು ಆನಂದ ಬಾಷ್ಪ ಅಂತ. ಕಣ್ಣೀರು ಅಂದ್ರೆ ನೀರಿನ ತರ ಉಪ್ಪು ಹುಳಿ ಖಾರ ಏನೂ ಇರಲ್ಲ. ಅದು ಯಾವ ಪಾತ್ರಕ್ಕೆ ಸೇರಿದಾಗ ಹೆಂಗೆ ಹೋಗುತ್ತಾ ಇದು ಆ ಥರ. ಹಾಗಾಗಿ ಹೇಳೋದು ಏನು ಅಂತಂದ್ರೆ, ಫೈಟ್ ಮಾಡಿ, ಸೋಲ್ಬೇಡಿ. ಹೋರಾಟ ಒಂದು ಜೀವನದ ನಿರಂತರವಾದಂತಹ ಹಕ್ಕು. ಅದು ಪ್ರತಿಯೊಬ್ಬರಿಗೂ ಆ ದೇವರು ಕೊಟ್ಟಿದ್ದಾನೆ.
ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಜಾಸ್ತಿ ನಾನು ಮಾತಾಡಲ್ಲ, ನಿಂಗೆ ಮಾತಾಡೋಕ್ಕೆ. ಅಷ್ಟೇ. ನಾನು ಬಿಗಿನಿಂಗ್ನಲ್ಲಿ ಹೇಳಿದ್ದು ತುಂಬ ಡೆಪ್ತಾಗಿ ಹೋಗೋದು ಬೇಡ ಅಂತ. See, that is your life, your take. You want happiness, you want to receive the sorrow also in happiness. That's completely to you. Do think about this and comment in the comment box. Namaste. ನಮಸ್ತೆ.